ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಇತ್ತೀಚೆಗೆ ತೆಗೆದುಕೊಂಡ ನಿರ್ಧಾರಗಳಿಂದ ಹೆಚ್ಚಿನ ಲಾಭ ಇದೆ. ಈಗಾಗಲೇ ಬದಲಾವಣೆಗಳನ್ನ ಅನುಸರಿಸಲು ಸಿದ್ಧರಾಗಿದ್ದೀರಿ. ಅಪೇಕ್ಷಿತ ಫಲಗಳು ಹಗುರವಾಗಿ ತಲುಪುತ್ತವೆ. ವೃಷಭ ರಾಶಿ. ನಿಮ್ಮ ನೆಚ್ಚಿನ ಜನರೊಂದಿಗೆ ಸಮಯ ಕಳೆಯುವ ಅವಕಾಶ ನಿಮಗೆ ಲಭ್ಯವಾಗುತ್ತದೆ. ಅವರಿಂದ ನಿಮಗೆ ಉತ್ತಮ ಸಲಹೆಗಳನ್ನ ಸಿಗುವಂತಹ ದಿನವು ಸಾಧನದಾಯಕವಾಗಿರುತ್ತದೆ. ಮಿಥುನ ರಾಶಿ. ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಕಾಪಾಡಲು ಪ್ರಯತ್ನಿಸಿ. ವಾಣಿಜ್ಯ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಿಸಬಹುದು, ಆದರೆ ನೇರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮುಂಚಿತವಾಗಿ ಚಿಂತನೆ ಮಾಡಿ. ಕಟಕ ರಾಶಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ. ನಿಮ್ಮ ಮನಸ್ಸನ್ನ ಬದಲಾಗುವ ಭಾವನೆಗಳೊಂದಿಗೆ ಕಾಠಿಣ್ಯವನ್ನ ಎದುರಿಸಬಹುದು. ಸಹಾಯವನ್ನ ಸ್ವೀಕರಿಸಲು ಸದಾ ತೆರೆದ ಮನಸ್ಸು ಇರಲಿ. ಸಿಂಹ ರಾಶಿ. ನಿಮ್ಮ ಆತ್ಮವಿಶ್ವಾಸ ಸುದೃಢವಾಗಿರುತ್ತದೆ. ಕೆಲಸದಲ್ಲಿ ಸಾಮರ್ಥ್ಯವನ್ನು ಪ್ರದರ್ಶಿಸುವ ಸಮಯ. ಆರ್ಥಿಕ ಸ್ಥಿತಿಗೆ ಉತ್ತಮ ಬೆಳವಣಿಗೆಗಳು ಇರುತ್ತವೆ. ಕನ್ಯಾ ರಾಶಿ. ಧೈರ್ಯದಿಂದ ಹಾಗೂ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ರೋಷ ಮತ್ತು ಚಿಂತನೆಗಳಿಗೆ ಅಡ್ಡಿ ಹಾಕಿದ್ರೆ ದಾರಿಯ ಮೇಲೆ ಉತ್ತಮ ಸಾಧನೆ ಮಾಡಬಹುದು. ತುಲಾ ರಾಶಿ. ಸಂಗಾತಿಗಳೊಂದಿಗೆ ಶಾಂತಿಯ ಸಮಯ ಕಳೆಯುತ್ತೀರಿ. ಒಳಗಿನ ಬದಲಾವಣೆಗಳು ಮತ್ತು ಹೊರಗಿನ ಪ್ರಪಂಚದಿಂದ ಸಾಮರಸ್ಯವನ್ನ ಹೊಂದಿದ್ರೆ ಯಶಸ್ಸು ನಿಮ್ಮ ಹತ್ತಿರ ಇರುತ್ತದೆ. ವೃಶ್ಚಿಕ ರಾಶಿ. ಕಾರ್ಯ ತಪ್ಪಿದ ಕೆಲಸಗಳನ್ನ ಪೂರ್ಣಗೊಳಿಸಲು ಉತ್ತಮ ಸಮಯ. ನೀವು ಹೊಸ ಯೋಚನೆಗಳನ್ನ ಶುರು ಮಾಡಲು ಅಥವಾ ಹಳೆಯ ಯೋಚನೆಗಳನ್ನ ಪುನಃ ಪರಿಶೀಲಿಸಲು ಹೋದ್ರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಧನುಸು ರಾಶಿ. ನಿಮ್ಮ ನಿರ್ಧಾರಗಳಿಗೆ ಇತರರು ಸಹಾಯ ಮಾಡಬಹುದು. ಸಾಂತ್ವನ ನೀಡುವ ವ್ಯಕ್ತಿಗಳಿಂದ ಪ್ರೋತ್ಸಾಹಿತರಾಗಿರಿ. ಕೆಲಸದಲ್ಲಿ ಸರಿಯಾದ ತೀರ್ಮಾನಗಳನ್ನ ತೆಗೆದುಕೊಳ್ಳಿ. ಮಕರ ರಾಶಿ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಗುಡುಗಣಿಗೆ ಸಮಯ ಕಳೆಯುತ್ತೀರಿ. ಹೊಸ ಅವಕಾಶಗಳು ಸ್ವೀಕರಿಸಲು ತಯಾರಾಗಿರುತ್ತೀರಿ. ಅವಶ್ಯಕದ ತೂಕದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬದ್ಧತೆ ಇರಲಿ. ಕುಂಭರಾಶಿ. ನಿಮ್ಮ ಪ್ರಾಜೆಕ್ಟ್ಗಳಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನು ತಲುಪಲು ಪ್ರಯತ್ನಿಸುತ್ತೀರಿ. ನಿಮ್ಮ ಪ್ಲಾನ್ಗಳು ದಿನದಿಂದ ದಿನಕ್ಕೆ ಯಶಸ್ಸು ಕಾಣುವ ಸಾಧ್ಯತೆಗಳು ಇರುತ್ತವೆ. ಕೊನೆಯದಾಗಿ ಮೀನರಾಶಿ. ಕೆಲವು ಕಷ್ಟಗಳನ್ನು ಎದುರಿಸಬಹುದು, ಆದರೆ ಧೈರ್ಯ ಮತ್ತು ಸ್ಥಿರತೆ ಮೂಲಕ ಅವರನ್ನ ನಿಭಾಯಿಸುತ್ತೀರಿ. ನಿಮ್ಮ ಆಂತರಿಕ ಶಕ್ತಿಯನ್ನ ಒಳಗೊಂಡಿದ್ರೆ ಯಾವುದೇ ಸಮಸ್ಯೆಗಳನ್ನ ಮೀರಿ ಹೋಗಬಹುದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.